Knee replacement will cost somewhere around 2.5 to 4.5 lakhs depending on various factors. ನಿಮ್ಮ ಮನೆ ಪಕ್ಕದಲ್ಲೇ ಯಾರೋ ಒಬ್ಬರಿಗೆ ನೀ ರಿಪ್ಲೇಸ್ಮೆಂಟ್ ಮಾಡಿಸಿರ್ತಾರೆ, ಅವ್ರಿಗೆ ಅದು ಚೆನ್ನಾಗಿರಲ್ಲ, ಅವರು ವಾಕ್ ಮಾಡ್ತಾ ಇರಲ್ಲ ಅಥವಾ ನೀ ಬೆಂಡ್ ಮಾಡ್ತಾ ಇರಲ್ಲ. ಸೊ ಅದನ್ನು ನೀವು ಎಕ್ಸಾಂಪಲ್ ಆಗಿ ಕನ್ಸಿಡರ್ ಮಾಡಬೇಡಿ. ಸರ್ಜಿಕಲ್ ಟ್ರೈನಿಂಗ್ ಆಗಿರೋರ ಹತ್ರ ನೀವು ನೀ ರಿಪ್ಲೇಸ್ಮೆಂಟ್ ಮಾಡಿಸ್ಬೇಕಾಗುತ್ತೆ. ಇಂಡಿಯಾದಲ್ಲಿ ಫಸ್ಟ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ ಫೆಲೋಶಿಪ್ ಮಾಡಿದೆ. ಮಾಡರ್ನ್ ಆರ್ಥೋಪೆಡಿಕ್ಸ್ ವಿಚ್ ಇಸ್ ದ ಮೋಸ್ಟ್ ಸಕ್ಸಸ್ಫುಲ್ ಸರ್ಜರಿ ಅಂತ ಹೇಳಿದ್ರೆ ದಟ್ ಈಸ್ ಟೋಟಲ್ ಹಿಪ್ ರಿಪ್ಲೇಸ್ಮೆಂಟ್ ಆ್ಯಂಡ್ ಟೋಟಲ್ ನೀ ರಿಪ್ಲೇಸ್ಮೆಂಟ್. ವೆರಿ ಇಂಪಾರ್ಟೆಂಟ್ ಡಾಕ್ಟರ್. ಈಗ ಸರ್ಜರಿ ಅನ್ನುವಂಥದ್ದು ಯಾವ ಹಂತಕ್ಕೆ ಬರುತ್ತೆ, ಆಮೇಲೆ ಸರ್ಜರಿ ಮಾಡಿದ ನಂತರ ಅಥವಾ ಸರ್ಜರಿ ಪ್ರಾಸೆಸಸ್ ಹೇಗಿರುತ್ತೆ? ಸರ್ಜರಿ ಈಸ್ ದ ಲಾಸ್ಟ್ ಆಪ್ಷನ್. ಎಲ್ಲ ಆಪ್ಷನ್ಸ್ ಫೇಲ್ ಆಗಿದೆ ಅಥವಾ ಯು ಹ್ಯಾವ್ ಇಗ್ನೋರ್ಡ್ ಆಲ್ ದ ಪ್ರೀವಿಯಸ್ ಆಪ್ಷನ್ಸ್. ನಮ್ಮ ಹತ್ರ ಫೈನಲ್ ಸ್ಟೇಜಿಗೆ ಬಂದಾಗ ನಾವು ಸರ್ಜರಿ ಅನ್ನು ಮಾಡಬೇಕಾಗುತ್ತೆ. ಸೊ ಎಷ್ಟೊಂದು ಜನರಿಗೆ ಕ್ವಶನ್ ಇರುತ್ತೆ, ನಾನು ಸರ್ಜರಿ ಮಾಡಿಸ್ಕೋಬೇಕಾ, ನನಗೆ ಅಗತ್ಯ ಇದೆಯಾ? ಸೊ ನಾನು ಏನು ಹೇಳೋದು ಅಂತಂದರೆ, ಬಿಫೋರ್ ಗೆಟಿಂಗ್ ದ ಸರ್ಜರಿ ಜಸ್ಟ್ ಆಸ್ಕ್ ಯುವರ್ ಸೆಲ್ಫ್, ಡು ಐ ರಿಯಲಿ ನೀಡ್ ದ ಸರ್ಜರಿ? ನನಗೆ ನಿಜವಾಗ್ಲೂ ಈ ಸರ್ಜರಿ ಮಾಡಿಸ್ಕೋಬೇಕಾ ಅಂತ. ಮಾಡಿಸ್ಕೋಬೇಕು ಅಂತಂದರೆ ಯಾವ ಸ್ಟೇಜಲ್ಲಿ ಇರಬೇಕು, ಹೇಗೆ ನೀವು ಐಡೆಂಟಿಫೈ ಮಾಡ್ತೀರಾ, ಹೌ ವಿಲ್ ಯು ಸೆಲ್ಫ್ ಡಯಾಗ್ನೋಸ್? ನಿಮಗೆ ಆಸ್ ಐ ಟೋಲ್ಡ್ ರೆಸ್ಟ್ ಪೇನ್, ನಿಮಗೆ ಕೂತ್ಕೊಂಡಿದ್ದಾಗ ವಿತೌಟ್ ಎನಿ ಆಕ್ಟಿವಿಟೀಸ್ ಮಲಗಿರುವಾಗ ನಿಮಗೆ ಪೇಯ್ನ್ ಕಾಣಿಸ್ಕೊತಾ ಇದ್ರೆ ರೆಸ್ಟ್ ಪೇಯ್ನ್ ಅಂತ ಹೇಳ್ತೀವಿ. ಅಲಾಂಗ್ ವಿತ್ ದಟ್ ನಿಮ್ಮ ಕಾಲು ತುಂಬ ವಕ್ರವಾಗಿ ಶೇಪ್ ತಗೊಳ್ತಾ ಇದೆ, ಡಿಫಾರ್ಮಿಟಿ, ಬೋ ಲೆಗ್ಸ್ ಥರ ಆಗ್ತಾ ಇದೆ ಅಂದಾಗ, ಅಥವಾ ನಿಮ್ಮ ಡೈಲಿ ಆಕ್ಟಿವಿಟೀಸ್, ಒಂದು ನೀವು ವಾಕಿಂಗ್ ಹೋಗೋದಾಗಿರ್ಬೋದು, ಟೆಂಪಲ್ಗೆ ಹೋಗೋದಾಗಿರ್ಬೋದು, ಮನೇಲೇ ಓಡಾಡ್ಕೊಳ್ಳೋಂಥ ಒಂದು ಡೈಲಿ ಆಕ್ಟಿವಿಟೀಸ್ ಏನಿರುತ್ತೆ, ಆ ಆಕ್ಟಿವಿಟೀಸ್ಗೆ ತೊಂದರೆ ಆಗ್ತಾ ಇದೆ ಅಂತಂದರೆ ದ ಆನ್ಸರ್ ಈಸ್ ಎಸ್. If all these things are there, then definitely you have to go ahead with total knee replacement. Yes. So these are the indications for total knee replacement. Apart from this, ಎಲ್ಲಿ ಸರ್ಜರಿ ಮಾಡಿಸ್ಕೋಬೇಕು ನಾನು? That is important. Cost is a factor, of course. Knee replacement will cost somewhere around 2.5 to 4.5 lakhs depending on various factors. So ಎಲ್ಲಿ ನಾನು ಸರ್ಜರಿ ಮಾಡಿಸ್ಕೋಬೇಕು? I keep on stressing this point. A good surgery is not the end of your road to recovery. A good surgery is just the beginning. ಎಲ್ಲಿ ಮಾಡಿಸ್ಬೇಕು? You should find a surgeon who is well qualified, who is knowledgeable, who has empathy towards patients. So what I do, I put 2 screws here, 2 screws here and connect. So there is no pressure here. Okay? Yes. So there is no movement here, so the pain will come down. Yes. That is what you are supposed to do. Apart from that, surgeon team ಇರಬೇಕು ಒಂದು. ಬಿಕಾಸ್ ಸರ್ಜನ್ ಸರ್ಜರಿ ಮಾಡ್ತಾರೆ, ಎಲ್ಲ ಪರ್ಫೆಕ್ಟಾಗಿ ಆಗುತ್ತೆ, ದಟ್ ಈಸ್ ಒನ್ ಸೈಡ್. ಬಟ್ ಆ ಪೇಷಂಟಿಗೆ ಬೇಕಾಗಿರುವಂಥ ಒಂದು ಪ್ರೀ ಆಪರೇಟಿವ್ ಕೌನ್ಸಿಲಿಂಗ್ ಇರ್ಬೋದು, ಪ್ರೀ ಆಪರೇಟಿವ್ ನರ್ಸಿಂಗ್ ಕೇರ್ ಇರ್ಬೋದು, ಅಥವಾ ಇಂಟ್ರಾ ಆಪರೇಟಿವ್ ಡಾಕ್ಟರಿಗೆ ಬೇಕಾಗಿರುವಂಥ ಅಸಿಸ್ಟೆನ್ಸ್ ಇರ್ಬೋದು. ಈಚ್ ಸರ್ಜನ್ ವಿಲ್ ಬಿ ಕಂಫರ್ಟೇಬಲ್ ಇನ್ ಇಸ್ ಓನ್ ಝೋನ್. ಅಥವಾ ಪೋಸ್ಟ್ ಆಪರೇಟಿವ್ ನರ್ಸಿಂಗ್ ಕೇರ್ ಆಗಿರ್ಬೋದು, ಪೋಸ್ಟ್ ಆಪರೇಟಿವ್ ಪೇಯ್ನ್ ಕಂಟ್ರೋಲ್ ಆಗಿರ್ಬೋದು, ಪೋಸ್ಟ್ ಆಪರೇಟಿವ್ ರಿಹ್ಯಾಬಿಲಿಟೇಷನ್ ಪ್ರೋಸೆಸ್ ಆಗಿರ್ಬೋದು. ಈ ಎಲ್ಲ ಫ್ಯಾಕ್ಟರ್ಸ್ ಆಲ್ ಟುಗೆದರ್ ಅಲಾಂಗ್ ವಿತ್ ಅ ಗುಡ್ ಸರ್ಜನ್ ವಿಲ್ ಗಿವ್ ಯು ಎಕ್ಸಲೆಂಟ್ ರಿಸಲ್ಟ್ಸ್. ಮೋಸ್ಟ್ ಆಫ್ ದಮ್ ಏನು ಮಾಡ್ತಾರೆ, ಕಾಸ್ಟ್ ಫ್ಯಾಕ್ಟರಿಂದ ಅಲ್ಲೆಲ್ಲೋ ಒಂದು ಕಡೆ ನಮಗೆ ಒಂದು ಇಷ್ಟು ಸೇವ್ ಆಗುತ್ತೆ, ಕಡಿಮೆಗಾಗುತ್ತೆ, ಸೇವ್ ಆಗುತ್ತೆ ಅಂತ ಹೋಗಿ ಮಾಡಿಸ್ಕೊಳ್ತಾರೆ. ಆ್ಯಂಡ್ ಸಮ್ ಪೀಪಲ್ ಆರ್ ಅ ಲಿವಿಂಗ್ ಎಕ್ಸಾಂಪಲ್ ಆಫ್ ಬ್ಯಾಡ್ ಸರ್ಜರಿ. ಈಗ ನಿಮ್ಮ ಮನೆ ಪಕ್ಕದಲ್ಲೇ ಯಾರೋ ಒಬ್ಬರಿಗೆ ನೀ ರಿಪ್ಲೇಸ್ಮೆಂಟ್ ಮಾಡಿಸಿರ್ತಾರೆ, ಅವ್ರಿಗೆ ಅದು ಚೆನ್ನಾಗಿರಲ್ಲ, ಅವರು ವಾಕ್ ಮಾಡ್ತಾ ಇರಲ್ಲ ಅಥವಾ ನೀ ಬೆಂಡ್ ಮಾಡ್ತಾ ಇರಲ್ಲ. ಸೊ ಅದನ್ನು ನೀವು ಎಕ್ಸಾಂಪಲ್ ಆಗಿ ಕನ್ಸಿಡರ್ ಮಾಡಬೇಡಿ. ಯಾಕಂದರೆ ದಟ್ ಡಸಂಟ್ ಹ್ಯಾಪನ್ ವಿತ್ ಎವ್ರಿ ಒನ್. ಎಲ್ರಿಗೂ ಅದೇ ಥರ. ಒಬ್ರಿಗೇನೋ ಒಂದು ತಪ್ಪಾಗಿ ಬ್ಯಾಡ್ ಸರ್ಜರಿ ಆಯಿತು ಅಂದ ತಕ್ಷಣ ಎಲ್ಲರಿಗೂ ಅದೇ ರೀತಿ ಆಗುತ್ತೆ ಅಂತ ಇಲ್ಲ. ಸೊ ಚೂಸಿಂಗ್ ಯುವರ್ ಸರ್ಜನ್, ಚೂಸಿಂಗ್ ದ ಪ್ಲೇಸ್ ವೇರ್ ಯು ಗೆಟ್ ಆಪರೇಟೆಡ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ತುಂಬ ಸಂಕ್ಷಿಪ್ತವಾಗಿ ಅಥವಾ ತುಂಬ ಸಿಂಪಲ್ ಆಗಿ ನಮ್ಮ ಹಳ್ಳಿ ಭಾಗದ ಜನರಿಗೆ ಅರ್ಥ ಆಗೋ ಥರ ನೀವು ಹೇಳೋದಾದರೆ ಒಬ್ಬ ಡಾಕ್ಟರ್ನ ಆಯ್ಕೆ ಹೇಗಿರಬೇಕು ಸರ್? ಮೇನ್ಲಿ ಇವಾಗ ಮುಂಚೆ ಏನಾಗ್ತಾ ಇತ್ತು, ದೇ ವರ್ ನಾಟ್ ಮೆನಿ ಸರ್ಜನ್ಸ್. ತುಂಬ ಜನ ನೀ ರಿಪ್ಲೇಸ್ಮೆಂಟ್ ಮಾಡ್ತಾ ಇರಲಿಲ್ಲ. ಮೆನಿ ಡಾಕ್ಟರ್ಸ್ ವರ್ ನಾಟ್ ಏಬಲ್ ಟು ಡೂ. ಇವಾಗ ದ ಟ್ರೈನಿಂಗ್ ಸೆಂಟರ್ಸ್ ಏನಿದೆ, ಡಾಕ್ಟರ್ಸಿಗೆ ಬೇಕಾಗಿರುವಂಥ ಲರ್ನಿಂಗ್ ಫೆಸಿಲಿಟೀಸ್ ಏನಿದೆ ಹ್ಯಾಸ್ ಇಂಪ್ರೂವ್ಡ್. ದೇರ್ ಆರ್ ಮೆನಿ ಟ್ರೈನಿಂಗ್ ಸೆಂಟರ್ಸ್. There are many senior orthopedic surgeons who are training young orthopedic surgeons to do joint replacement surgery. For example, ನಾನೇ ಆಗಿರ್ಬೋದು, ನಾನು ಇಂಡಿಯಾದಲ್ಲಿ ಫಸ್ಟ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ ಫೆಲೋಶಿಪ್ ಮಾಡಿದೆ. ಐ ವಾಸ್ ಟ್ರೈನ್ಡ್ ರಿಯಲಿ ವೆಲ್ ಇನ್ ಇಂಡಿಯಾ. ದೆನ್ ಐ ವೆಂಟ್ ಟು ಸೌತ್ ಕೊರಿಯಾ. ಐ ಗಾಟ್ ಟ್ರೈನ್ಡ್ ಓವರ್ ದೇರ್ ಇನ್ ರೋಬೋಟಿಕ್ ಸರ್ಜರಿ. ದೆನ್ ಐ ಕೇಮ್ ಬ್ಯಾಕ್. ಸೊ ಈ ಥರ ದ ಟ್ರೈನಿಂಗ್ ಪ್ರೋಸೆಸ್ ಹ್ಯಾಸ್ ಇಂಪ್ರೂವ್ಡ್ ಅ ಲಾಟ್. ಸೊ ಈ ಥರ ಸರ್ಜಿಕಲ್ ಟ್ರೈನಿಂಗ್ ಆಗಿರೋರ ಹತ್ರ ನೀವು ನೀ ರಿಪ್ಲೇಸ್ಮೆಂಟ್ ಮಾಡಿಸ್ಬೇಕಾಗುತ್ತೆ. ಆಮೇಲೆ ಒಂದು ಆಸ್ ಐ ಟೋಲ್ಡ್ ದ ಫೆಸಿಲಿಟಿ ವೇರ್ ಯು ಗೆಟ್. ಒಂದು ಈಗ ಆಪರೇಷನ್ ಅಂದಮೇಲೆ ಇನ್ಫೆಕ್ಷನ್ ಕೇರ್ಫುಲ್ ಆಗಿರಬೇಕು. ಎಸ್ಪೆಷಲಿ ಹೈಜಿನಿಕ್ ಇರಬೇಕು, ಆಪರೇಷನ್ ಥಿಯೇಟರ್ ಹೈಜಿನಿಕ್ ಇರಬೇಕು.
ನರ್ಸಿಂಗ್ ಕೇರ್ ಏನಿದೆ ದಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಒಂದು ಪೇಯ್ನ್ ಮ್ಯಾನೇಜ್ಮೆಂಟಿಗೆ ಬೇಕಾಗಿರುವಂಥ ಅನೆಸ್ಥಿಷಿಯಾ ಟೀಮ್ ಇದೆ, ಪೇಯ್ನ್ ಮ್ಯಾನೇಜ್ಮೆಂಟ್ ಟೀಮ್ ಏನಿದೆ ದಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. Physiotherapist also plays a major role in the recovery of the patient. So post operative physiotherapy protocol follow ಮಾಡೋದಾಗಿರ್ಬೋದು, ಸ್ಟ್ರಿಕ್ಟ್ ಆಗಿ ಪೇಷಂಟ್ ಹತ್ರ ಎಕ್ಸಸೈಸಸ್ ಮಾಡಿಸೋದಾಗಿರ್ಬೋದು, ಆಲ್ ದೀಸ್ ಫ್ಯಾಕ್ಟರ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಸೊ ಅಂಥ ಫೆಸಿಲಿಟಿ ಇರುವಂಥ ಜಾಗದಲ್ಲಿ ನೀವು ಸರ್ಜರಿ ಮಾಡಿಸ್ಬೇಕಾಗುತ್ತೆ. ಓಕೆ, ಸೊ ಡಾಕ್ಟರ್ ಆಯ್ಕೆ ಮತ್ತು ನರ್ಸಿಂಗ್ ಕೇರ್ ಇದೆಲ್ಲ ಆಯ್ಕೆ ಆಯಿತು. ಬಟ್ ನೀ ರೀಪ್ಲೇಸ್ಮೆಂಟ್ ಮಾಡಿಕೊಂಡ ನಂತರ ಎಷ್ಟು ತಿಂಗಳಿಗೆ ಅಥವಾ ಎಷ್ಟು ದಿನಕ್ಕೆ ಅವ್ರು ಆರಾಮಾಗಿ ನಡಿಬಹುದು? ಸೊ ನೀ ರಿಪ್ಲೇಸ್ಮೆಂಟ್ ಆದಂಗೆ ನಾವು ಇಮಿಡಿಯೇಟ್ಲಿ ದ ಸೇಮ್ ಈವ್ನಿಂಗ್ ಆರ್ ನೆಕ್ಸ್ಟ್ ಡೇ ಪೇಷಂಟ್ನ ವಾಕರ್ ಸಪೋರ್ಟಲ್ಲಿ ವಾಕ್ ಮಾಡಿಸ್ತೀವಿ. ಆ್ಯಂಡ್ ಅವರ್ ಫಿಸಿಯೋಥೆರಪಿ ಪ್ರೋಟೋಕಾಲ್ ಬಿಗಿನ್ಸ್ ದ ನೆಕ್ಸ್ಟ್ ಡೇ ಇಟ್ಸ್. ನೀ ಬೆಂಡಿಂಗ್ ಆಗಿರ್ಬೋದು, ವಾಕ್ ಮಾಡೋದಾಗಿರ್ಬೋದು, ಅಥವಾ ಕಾಫ್ ಎಕ್ಸಸೈಸಸ್ ಆಗಿರ್ಬೋದು, ಇಲ್ಲ ಹ್ಯಾಮ್ಸ್ಟ್ರಿಂಗ್, ಕ್ವಾಡ್ರಿಸೆಪ್ಸ್, ಥೈ ಮಸಲ್ ಎಕ್ಸಸೈಸಸ್ ಆಗಿರ್ಬೋದು, ಇದನ್ನೆಲ್ಲ ನೆಕ್ಸ್ಟ್ ಡೇಯಿಂದನೇ ಸ್ಟಾರ್ಟ್ ಮಾಡ್ತೀವಿ. ಸೊ ಟಿಪಿಕಲಿ ಆ್ಯಸ್ ಫಾರ್ ಆಸ್ ಐ ಹ್ಯಾವ್ ಸೀನ್ ಪೇಷಂಟ್ಸ್ ಒಂದು 15 days ತನಕ ದೇ ನೀಡ್ ವಾಕರ್ ಸಪೋರ್ಟ್ ಆರ್ ಅಸಿಸ್ಟೆನ್ಸ್ ವೈಲ್ ವಾಕಿಂಗ್. ಆಫ್ಟರ್ another 15 days ಅಂದರೆ ಒಂದು ತಿಂಗಳ ನಂತರ ಕಂಪ್ಲೀಟ್ಲಿ ದೇ ಕ್ಯಾನ್ ಗೆಟ್ ರಿಡ್ ಆಫ್ ವಾಕರ್ ಆ್ಯಂಡ್ ದೇ ಕ್ಯಾನ್ ಸ್ಟಾರ್ಟ್ ವಾಕಿಂಗ್ ಇಂಡಿಪೆಂಡೆಂಟ್ಲಿ. ಫಾರ್ ಪೇಷಂಟ್ ಟು ಅಟೈನ್ ದ ಅವರು ಮುಂಚೆ ಯಾವ ರೀತಿ ನಡೀತಾ ಇದ್ರು ಅದೇ ಥರ ಫಂಕ್ಷನಲ್ ಎಬಿಲಿಟಿ ಬರಬೇಕಂದ್ರೆ ಇಟ್ ವಿಲ್ ಟೇಕ್ ಅಟ್ ಲೀಸ್ಟ್ 2 to 3 months. 2 to 3 months. Yes. ಓಕೆ, 2 to 3 months ಅಲ್ಲಿ ಅವರು ಆರಾಮಾಗಿ ಹಿಂದೆ ಹೇಗೆ ನಡೀತಾ ಇದ್ರು ಹಾಗೆ ನಡಿಬಹುದು. ಟೋಟಲಿ ಸ್ಟೇರ್ ಕ್ಲೈಂಬಿಂಗ್ ಆಗಿರ್ಬೋದು, ಅಥವಾ ದೇ ಕ್ಯಾನ್ ವಾಕ್ ಅಪ್ ಟು 2 to 3 kilometers ಈವನ್ ಆಫ್ಟರ್ ಸರ್ಜರಿ. ಇದೆಲ್ಲನೂ ನಿಮಗೆ ಗ್ರ್ಯಾಜುವಲಿ ಇಂಪ್ರೂವ್ಮೆಂಟ್ ಆಗ್ತಾ ಹೋಗುತ್ತೆ. ಎಲ್ಲರಿಗೂ ಫಿಕ್ಸ್ ಟೈಮಿಂಗ್ ಇಷ್ಟೇ ಅಂತ ನಾವು ಹೇಳಕ್ ಬರಲ್ಲ, ಬಟ್ ಮೋಸ್ಟ್ ಆಫ್ ದೆಮ್ ಆನ್ ಅನ್ ಆವ್ರೇಜ್ ತಗೊಂಡಾಗ 2 to 3 months ಅಲ್ಲಿ ದೇ ವಿಲ್ ಬಿ ಕಂಪ್ಲೀಟ್ಲಿ ಬ್ಯಾಕ್ ಟು ನಾರ್ಮಲ್ ಅಂತ ಹೇಳ್ಬೋದು. ಈ ನೀ ರಿಪ್ಲೇಸ್ಮೆಂಟ್ ಆದಾಗ ತುಂಬಾ ಭಯ ಇರುತ್ತೆ, ಪೇನ್ ಲೈಫ್ ಲಾಂಗ್ ಇರುತ್ತಂತೆ, ಮತ್ತೆ ಪೇನ್ ಆಗುತ್ತಂತೆ ಅಂತ ಅವ್ರಿಗೆ ಏನು ಹೇಳ್ತೀರಿ ನೀವು? ಸೊ ಪೇನ್ ಅನ್ನೋದು ಭಾಳ ಟೆಂಪ್ರರಿ ಇಲ್ಲಿ. ಎಸ್ಪೆಷಲಿ ನಿಮಗೆ ಮುಂಚೆ ಯಾವ್ದು ಬರ್ತಾ ಇರುತ್ತೆ, ದ ಪೇನ್ ವಿಚ್ ಯು ಹ್ಯಾವ್ ಬಿಫೋರ್ ಸರ್ಜರಿ, ಅದು ಆರ್ಥ್ರೈಟಿಸ್ ಪೇನ್ ಅಂತ. ದಟ್ ಈಸ್ ಬಿಕಾಸ್ ಆಫ್ ಬೋನ್ ರಬ್ಬಿಂಗ್ ಅಗೇನ್ಸ್ಟ್ ದ ಬೋನ್. ಸೊ ಅದು ಒಂದು ಕಡೆ. ಆಮೇಲೆ ಪೋಸ್ಟ್ ಆಪರೇಟಿವ್ ಬರೋಂಥದ್ದೇನು, ಅದು ನಿಮಗೆ ಸರ್ಜರಿ ಆದಮೇಲೆ ನೋವು ಕಾಣಿಸ್ಕೊಳ್ಳೋದು ಸಹಜ. ಸರ್ಜರಿ ಆದಮೇಲೆ ನೋವು ಎಷ್ಟು ದಿನ ಇರುತ್ತೆ, ಒಂದು 48 hours to 1 week ತನಕ ನಿಮಗೆ ನೋವಿರುತ್ತೆ. ಅದು ಹೋಗ್ತಾ 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 ನಿಮಗೆ ಅದು ಕಡಿಮೆ ಆಗ್ತಾ ಬರುತ್ತೆ. ಸೊ ಬಟ್ ಎಟ್ ಪ್ರೆಸೆಂಟ್ ದೇರ್ ಆರ್ ಮೆನಿ ಮೊಡಾಲಿಟೀಸ್ ಟು ಕಂಟ್ರೋಲ್ ದಟ್ ಪೇನ್. ಸೊ ನೋವಿದೆ, ಸರ್ಜರಿ ಮಾಡಿಸ್ಕೊಳ್ಳಲ್ಲ, ಆರ್ಥ್ರೈಟಿಸ್ ನೋವಿಂದ ಬಳಲ್ತೀನಿ, ಪೋಸ್ಟ್ ಸರ್ಜರಿ ನೋವಿಂದ ನಾನು ಬಳಲ್ಲ ಅಂತ ಅನ್ನೋರಿಗೆ ಟೆಕ್ನಾಲಜಿ ಹ್ಯಾಸ್ advanced a lot. There are multiple options to control the pain. For example, ನಾವು ಎಪಿಡ್ಯೂರಲ್ ಅನಾಲ್ಜೆಸಿಯಾ ಅಂತ ಕೊಡ್ತೀವಿ. ಈಗ ಬೆನ್ನಿನ ಸ್ಪೈನಲ್ ಕಾರ್ಡಿಗೆನೆ ವಿ ಪುಟ್ ಅ ಕೆಥೆಟರ್, ಅದರಲ್ಲಿ ಕಂಟಿನ್ಯೂಸ್ ನಿಮಗೆ ಪೇನ್ ಕಿಲ್ಲರ್ಸ್ ಅಂದರೆ ಸಮಥಿಂಗ್ ವಿಚ್ ರೆಡ್ಯೂಸಸ್ ದ ಪೇನ್. ಆ ಮೆಡಿಸಿನ್ ನಿಮಗೆ ಕಂಟಿನ್ಯೂಸ್ ಹೋಗ್ತಾ ಇರುತ್ತೆ. ಸೊ ದಟ್ ವಿಲ್ ಬಿ ದೇರ್ ಫಾರ್ 3 to 4 days ಆಫ್ಟರ್ ಸರ್ಜರಿ. ಸೊ ಡ್ರಾಸ್ಟಿಕಲಿ ಪೇನ್ ಅನ್ನೋದು ಕಡಿಮೆ ಆಗುತ್ತೆ. ಅದು ಬಿಟ್ಟರೆ ವಾಟ್ ಆರ್ ದ ಅದರ್ ಆಪ್ಷನ್ಸ್? ನಾವೊಂದು ಪಂಪ್ ಕೊಡ್ತೀವಿ, ಪೇಷಂಟ್ ಕಂಟ್ರೋಲ್ಡ್ ಅನಾಲ್ಜೆಸಿಯಾ ಅಂತ. ಸೊ ಪೇಷಂಟಿಗೆ ಯಾವಾಗ ಪೇನ್ ಆಗುತ್ತೆ ದೇ ಕ್ಯಾನ್ ಪ್ರೆಸ್ ಅ ಬಟನ್ ಆ್ಯಂಡ್ ಆಟೋಮ್ಯಾಟಿಕ್ಲಿ ಆಲ್ ದ ಪೇನ್ ಕಿಲ್ಲರ್ ಗೋಸ್. ಸೊ ಇದರಿಂದ ಫಿಕ್ಸ್ಡ್ ಡೋಸ್ ಆಫ್ ಪೇನ್ ಕಿಲ್ಲರ್ಸ್ ಹೋಗುತ್ತೆ ಒಂದ್ಸಲಿ ನೀವು ಆ ಬಟನ್ ಪ್ರೆಸ್ ಮಾಡೋದ್ರಿಂದ. ಇದು ಈ ಆಪ್ಷನ್ ಇದೆ. ಅದು ಬಿಟ್ಟರೆ ವೇರಿಯಸ್ ಟ್ರಾನ್ಸ್ಡರ್ಮಲ್ ಪ್ಯಾಚಸ್ ಇದೆ. ದ ಪೇನ್ ಮ್ಯಾನೇಜ್ಮೆಂಟ್ ಪಾರ್ಟ್ ಹ್ಯಾಸ್ ಇಂಪ್ರೂವ್ಡ್ ಅ ಲಾಟ್. ಸೊ ಆ ಪೇನ್ ಬಗ್ಗೆ ಜನರಿಗೆ ಏನು ಭಯ ಇದೆ ಅದನ್ನ ಬೇಡ ಅಂತ ನಾನು ಹೇಳ್ತೀನಿ. ಅದಕ್ಕೆ ನಾವು ಆರ್ಥೋ ಮಾತು ಮಾತಾಡ್ತಾ ಇರೋದು. ವೆಲ್ ಡಾಕ್ಟರ್, ಈಗ ನೀ ರಿಪ್ಲೇಸ್ಮೆಂಟ್ ಅಂತ ಬಂದಾಗ ಒಂದು 2 ಮೆಥಡ್ಸ್ ಇದೆ, ಒಂದು ಸರ್ಜರಿ ಮತ್ತೊಂದು ರೋಬೋಟಿಕ್ ಸರ್ಜರಿ. ಸರ್ಜರಿ ಮತ್ತು ರೋಬೋಟಿಕ್ ಸರ್ಜರಿ ಏನು ಡಿಫ್ರೆನ್ಸು? ಆಸ್ ಯು ನೋ, 2 ಆಪ್ಷನ್ಸ್ ಇದೆ ನೀ ರಿಪ್ಲೇಸ್ಮೆಂಟ್ ಅಂತ ಬಂದಾಗ. ಒಂದು ಕನ್ವೆನ್ಷನಲ್ ವೇ ಆಫ್ ಡೂಯಿಂಗ್ ಇಟ್, ಇನ್ನೊಂದು ರೋಬೋಟಿಕ್ ಆರ್ಮ್ ಅಸಿಸ್ಟೆಡ್ ನೀ ರಿಪ್ಲೇಸ್ಮೆಂಟ್ ಅಂತ. ಸೊ ಆ್ಯಸ್ ಅ ಹೋಲ್ ನಾವು ಕನ್ಸಿಡರ್ ಮಾಡಿದಾಗ, ಇಫ್ ಯು ಆಸ್ಕ್ ಮೀ, ಆರ್ಥೋಪೆಡಿಕ್ಸ್ ಅಲ್ಲಿ, ಇನ್ ಮಾಡರ್ನ್ ಆರ್ಥೋಪೆಡಿಕ್ಸ್ ವಿಚ್ ಇಸ್ ದ ಮೋಸ್ಟ್ ಸಕ್ಸಸ್ಫುಲ್ ಸರ್ಜರಿ ಅಂತ ಹೇಳಿದ್ರೆ ದಟ್ ಈಸ್ ಟೋಟಲ್ ಹಿಪ್ ರಿಪ್ಲೇಸ್ಮೆಂಟ್ ಆ್ಯಂಡ್ ಟೋಟಲ್ ನೀ ರಿಪ್ಲೇಸ್ಮೆಂಟ್. ಟೋಟಲ್ ನೀ ರಿಪ್ಲೇಸ್ಮೆಂಟ್ ಅಲ್ಲಿ ಏನು ಮಾಡ್ತೀವಿ, ವಿ ಹ್ಯಾವ್ ವೇರಿಯಸ್ ಎಕ್ವಿಪ್ಮೆಂಟ್ಸ್. ನಮ್ಮ ನೀ ಸರ್ಫೇಸ್ ಏನು ಡ್ಯಾಮೇಜ್ ಆಗಿರುತ್ತೆ ಅದನ್ನು ನಾವು ಒಂದು ಮೆಟಾಲಿಕ್ ಇಂಪ್ಲಾಂಟಿಂದ ರಿಪ್ಲೇಸ್ ಮಾಡ್ತೀವಿ. ಸೊ ದಟ್ ಆರ್ಥ್ರೈಟಿಸ್ ಪೇನ್ ಏನಿದೆ ಅದು ಕಂಪ್ಲೀಟ್ ಆಗಿ ನಿಲ್ಲುತ್ತೆ, ಅದು ಮತ್ತೆ ಕಾಣಿಸ್ಕೊಳ್ಳೋದಿಲ್ಲ. ದಿಸ್ ಈಸ್ ದ ಕನ್ವೆನ್ಷನಲ್ ವೇ ಆಫ್ ಡೂಯಿಂಗ್ ದ ನೀ ರಿಪ್ಲೇಸ್ಮೆಂಟ್ ಸರ್ಜರಿ. ರೋಬೋಟಿಕ್ ಸರ್ಜರಿ ಅಂದರೆ ಏನು, ಈಗ ಒಬ್ಬರು ಪೇಷಂಟ್ ನಮ್ಮ ಹತ್ರ ಬಂದಾಗ ಅವ್ರನ್ನ ಡಯಾಗ್ನೋಸ್ ಮಾಡಿ ಸ್ಟೇಜ್ 4 ಇದ್ದಾರೆ ಅಂತ ಅಂದಮೇಲೆ ವಿ ಸಜೆಸ್ಟ್ ಟೋಟಲ್ ನೀ ರಿಪ್ಲೇಸ್ಮೆಂಟ್ ಸರ್ಜರಿ ಫಾರ್ ದೆಮ್. ಸೊ ರೋಬೋಟಿಕ್ ನೀ ರಿಪ್ಲೇಸ್ಮೆಂಟಲ್ಲಿ ಏನಾಗುತ್ತೆ, ವಿ ಗೆಟ್ ಅ CT ಸ್ಕ್ಯಾನ್ ಡನ್ ದ ಪ್ರೀವಿಯಸ್ ಡೇ ಆಫ್ ದ ಸರ್ಜರಿ. ಆ 3D ರೀಕನ್ಸ್ಟ್ರಕ್ಟೆಡ್ CT ಏನಿದೆ ದಟ್ ಅದನ್ನು ನಾವೊಂದು ಸಾಫ್ಟ್ವೇರ್, ಇದಕ್ಕೆ ರೋಬೋಟಿಕ್ಕಿಗೆ ಇರುವಂಥ ಒಂದು ಸಾಫ್ಟ್ವೇರಲ್ಲಿ ಅದನ್ನು ರನ್ ಮಾಡ್ತೀವಿ. ಸೊ ರನ್ ಮಾಡಿದಾಗ ಏನಾಗುತ್ತೆ, ವಿ ಗೆಟ್ ಎಕ್ಸಾಕ್ಟ್ ವ್ಯಾಲ್ಯೂ, ದ ಎಕ್ಸಾಕ್ಟ್ ಅಮೌಂಟ್ ಆಫ್ ಬೋನ್ ಕಟ್, ಎಷ್ಟು ಬೋನನ್ನು ಟ್ರಿಮ್ ಮಾಡಬೇಕು ಅಥವಾ ಎಷ್ಟು ಸೈಜ್, ಯಾವ ಸೈಜ್ ಇಂಪ್ಲಾಂಟ್ನ ಯೂಸ್ ಮಾಡಬೇಕು ಅನ್ನೋದು ಆಲ್ರೆಡಿ
ಪ್ರೀಫಿಕ್ಸ್ಡ್ ಆಗಿ ಬರುತ್ತೆ. ಸೊ ಅಕಾರ್ಡಿಂಗ್ಲಿ ವಿ ಡೂ ದ ಸರ್ಜರಿ, ದಟ್ ಈಸ್ ರೋಬೋಟಿಕ್ ಅಸಿಸ್ಟೆಡ್ ಸರ್ಜರಿ ಅಂತ. ಅಡ್ವಾಂಟೇಜಸ್ ಏನು? ಒನ್ ಈಸ್ ವೆರಿ ಮಿನಿಮಲ್ ಬೋನ್ ಕಟ್ಸ್. ಈಗ ನಾವು ಕನ್ವೆನ್ಷನಲಲ್ಲಿ ಅಕಾರ್ಡಿಂಗ್ ಟು ದ ಇನ್ಸ್ಟ್ರೂಮೆಂಟ್ ಇಷ್ಟು ಬೋನ್ ಕಟ್ ಮಾಡಲೇಬೇಕು ಅಂತ ಇರುತ್ತೆ. ಬಟ್ ವೆರಾಸ್ ಇನ್ ರೋಬೋಟಿಕ್ ವಿ ಕ್ಯಾನ್ ಕೀಪ್ ಇಟ್ ಆಸ್ ಮಿನಿಮಲ್ ಆಸ್ ಪಾಸಿಬಲ್. ಎಷ್ಟು ಕಡಿಮೆ ಆಗುತ್ತೋ ಅಷ್ಟು ಬೋನ್ ಕಟ್ ಮಾಡಿ, ಅಥವಾ ಕಡಿಮೆ ಅನ್ನೋದಕ್ಕಿಂತ ಎಷ್ಟು ಅಗತ್ಯನೋ ಅಷ್ಟೇ ಬೋನ್ ಕಟ್ ಮಾಡಿ ನಾವು ಇಂಪ್ಲಾಂಟ್ನ ಹಾಕ್ಬೋದು. ಸೊ ಆ ಪ್ರಿಸಿಷನ್ ಆ್ಯಂಡ್ ಮಿನಿಮಲ್ ಬೋನ್ ಕಟ್ ಅನ್ನೋದು ಒನ್ ಆಫ್ ದ ಅಡ್ವಾಂಟೇಜಸ್ ಆಫ್ ರೋಬೋಟಿಕ್ ನೀ ರಿಪ್ಲೇಸ್ಮೆಂಟ್. ಅಪಾರ್ಟ್ ಫ್ರಮ್ ದ್ಯಾಟ್, ರೋಬೋಟಿಕಲಿ ದ ಸೇಫ್ಟಿ ಇಂಡೆಕ್ಸ್ ಇಸ್ ಮೋರ್. ಹೌ ಇಸ್ ಇಟ್ ಮೋರ್ ಅಂತ ಹೇಳಿದ್ರೆ, ರೋಬೋಟಿಕ್ ಸರ್ಜರಿ ಟೈಮಲ್ಲಿ ಏನಾಗುತ್ತೆ, ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಎಸ್ ಅ ಹ್ಯಾಪ್ಟಿಕ್ ಬೌಂಡ್ರಿ. ಹ್ಯಾಪ್ಟಿಕ್ ಬೌಂಡ್ರಿ ಅಂದರೆ ಏನು? ಆಲ್ರೆಡಿ ನಿಮ್ಮ ಜನರೇಟೆಡ್ ಸಾಫ್ಟ್ವೇರಲ್ಲಿ ಒಂದು ನಿರ್ದಿಷ್ಟವಾದಂಥ ಒಂದು ಬೌಂಡ್ರಿ ಇರುತ್ತೆ. ಎಸ್. ಸೊ ನಮ್ಮ ಟು ಟ್ರಿಮ್ ದ ಬೋನ್ ವಿ ಹ್ಯಾವ್ ಟು ಯೂಸ್ ಅ ಸಾ ಯೂಸ್ ಮಾಡುವಾಗ ಒನ್ಸ್ ದ ಸಾ ಗೋಸ್ ಬಿಯಾಂಡ್, ಆ ಬೌಂಡ್ರಿಯಿಂದ ಹೊರಗಡೆ ಏನಾದರೂ ನಮ್ಮ ಸಾ ಹೋದರೆ ಆಟೋಮ್ಯಾಟಿಕ್ಲಿ ದ ಮಿಷಿನ್ ಶಟ್ಸ್ ಡೌನ್. ಓಕೆ, ದ ಸಾ ಸ್ಟಾಪ್ಸ್ ವರ್ಕಿಂಗ್. ಸೊ ಆ ಥರ ನಮಗೆ ಭಾಳ ಇಂಪಾರ್ಟೆಂಟ್, ಕಾಲಿಗೆ ಬೇಕಾಗಿರುವಂಥ ರಕ್ತನಾಳ ಆಗಿರ್ಬೋದು, ನರಗಳಾಗಿರ್ಬೋದು, ಇವೆಲ್ಲ ನಮ್ಮ ಮಂಡಿಯ ಹಿಂದಿನ ಭಾಗದಲ್ಲಿ ಇರುತ್ತೆ. ಸೊ ಈ ಹ್ಯಾಪ್ಟಿಕ್ ಬೌಂಡ್ರಿ ಇರೋದ್ರಿಂದ ಸೇಫ್ಟಿ ಆಲ್ಸೋ ಇನ್ಕ್ರೀಸಸ್. ಆ ನರಗಳಿಗೆ ಡ್ಯಾಮೇಜ್ ಆಗೋದು, ಆ ರಕ್ತನಾಳಕ್ಕೆ ಡ್ಯಾಮೇಜ್ ಆಗುವಂಥ ಚಾನ್ಸಸ್ ಭಾಳ ಕಡಿಮೆ. ಇದು ಬಿಟ್ಟರೆ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ ಪೇಯ್ನ್ ಅನ್ನೋದೇನಿದೆ ರೋಬೋಟಿಕ್ ನೀ ರಿಪ್ಲೇಸ್ಮೆಂಟಲ್ಲಿ ಭಾಳ ಕಡಿಮೆ. ಯಾಕಂದರೆ ಇದರಲ್ಲಿ ನಾವು ಯಾವುದೇ ರೀತಿಯಾದಂಥ ಮಲ್ಟಿಪಲ್ ಟ್ರಯಲ್ಸ್, ಸೈಜಿಂಗ್ ಟ್ರಯಲ್ಸ್ ಏನಿದೆ ಅದನ್ನು ಜಾಸ್ತಿ ಮಾಡಲ್ಲ. ಯೂಶಲಿ ಎಲ್ಲ ಪ್ರೀಡಿಫೈನ್ಡ್ ಆಗಿ ಬರುತ್ತೆ. ವಿ ಯೂಸ್ ದಟ್ ಸೈಜ್ ಆ್ಯಂಡ್ ದ ಸರ್ಜರಿ ಈಸ್ ಡನ್ ಇನ್ ನೋ ಟೈಮ್. ಸೊ ಅದರಿಂದ ಪೇಯ್ನ್ ಅನ್ನೋದು ಭಾಳ ಕಡಿಮೆ ಇರುತ್ತೆ. ಸೊ ಅದು ಬಿಟ್ಟರೆ ಬೇರೆ ಏನು ಅಡ್ವಾಂಟೇಜ್ ಇದೆ, ಈಗ ಡಿಫಾರ್ಮಿಟಿ ಜಾಸ್ತಿ ಇದೆ ಅಥವಾ ಮೋಸ್ಟ್ ಆಫ್ ದ ಟೈಮ್ ನೀ ರಿಪ್ಲೇಸ್ಮೆಂಟ್ ಮಾಡುವಾಗ ನಾವು ಜಸ್ಟ್ ಬೋನ್ ಕಟ್ಸಲ್ಲೇ ಕಾಲಿನ ಬೆಂಡ್ ಅಂತ ಏನು ಹೇಳ್ತೀವಿ, ವಕ್ರವಾದಂಥ ಒಂದು ಇದೇನಿರುತ್ತೆ ಆ ಶೇಪ್ನ ನಾವು ಸರಿ ಮಾಡ್ಬೋದು. ಎಸ್, ಜಸ್ಟ್ ವಿತ್ ದ ಬೋನ್ ಕಟ್ಸ್. ಯಾವುದೇ ರೀತಿಯಾದಂಥ ಒಂದು ಮಸಲ್ ರಿಲೀಸ್ ಆಗಿರ್ಬೋದು ಅಥವಾ ಸಾಫ್ಟ್ ಟಿಶ್ಯೂ ರಿಲೀಸಸ್ ಅಂತ ಏನಿರುತ್ತೆ ಅದು ಮಾಡೋ ಅವಶ್ಯಕತೆ ಇರಲ್ಲ. ಸೊ ದೀಸ್ ಆರ್ ದ ಅಡ್ವಾಂಟೇಜಸ್ ಆಫ್ ರೋಬೋಟಿಕ್ ನೀ ರಿಪ್ಲೇಸ್ಮೆಂಟ್. ಇಫ್ ಯು ಆಸ್ಕ್ ಮೀ ಪರ್ಸನಲಿ, ಐ ವುಡ್ ಸಜೆಸ್ಟ್ knee replacement is a better option, but we have to consider so many other factors also before doing the knee replacement. Okay, ಒಂದು knee replacement ಮಾಡೋ ಮುಂಚೆ ಏನೆಲ್ಲ ಕನ್ಸಿಡರ್ ಮಾಡ್ತೀರಾ ನೀವು? ನಾವು ಕನ್ಸಿಡರ್ ಮಾಡೋದು ದ ಅಮೌಂಟ್ ಆಫ್ ಬೋನ್ ಲಾಸ್. ಈಗ ಕೆಲವೊಬ್ರು ಏನಾಗುತ್ತೆ, ಈವನ್ ಆಫ್ಟರ್ ಎಂಡ್ ಸ್ಟೇಜ್, ಒಂದು ಸ್ಟೇಜ್ 4 ಆದ್ರೂ ನೀ ರಿಪ್ಲೇಸ್ಮೆಂಟ್ ಮಾಡಿಸಿರಲ್ಲ. ಅದರಲ್ಲೇ ಸೊ ಆದಷ್ಟು ಕಂಟಿನ್ಯೂ ಮಾಡ್ತಾರೆ, ಪೇಯ್ನ್ ಕಿಲ್ಲರ್ಸ್ ತಗೊಳ್ತಾರೆ. ಈ ಥರ ಇರೋ ಸಿಚುವೇಶನಲ್ಲಿ ಅವರ ಡಿಫಾರ್ಮಿಟಿ ಏನಿದೆ ಅದು ಪ್ರೋಗ್ರೆಸ್ ಆಗುತ್ತೆ. ಸೊ ಪ್ರೋಗ್ರೆಸ್ ಆಗಿ ನೆಕ್ಸ್ಟ್ ಏನಾಗುತ್ತೆ, ಬೋನ್ ಲಾಸ್ ಆಗುತ್ತೆ. ಈಗ ಒಂದು ಪರ್ಟಿಕ್ಯುಲರ್ ನೀ ಜಾಯಿಂಟಿನ ಒಂದು ಭಾಗದಲ್ಲಿ ಒಂದಿಷ್ಟು ಅಷ್ಟು ಬೋನ್ ಲಾಸ್ ಆಗುತ್ತೆ. ಸೊ ಆ ಲಾಸ್ ಆದಾಗ ಒಂದು ಸಿಂಪಲ್ ಆಗಿ ರೆಗ್ಯುಲರ್ ಕನ್ವೆನ್ಷನಲ್ ಅಥವಾ ರೋಬೋಟಿಕ್ ಟೀ ಕೇರ್ ಆಗೋಂಥದ್ದು, ನಾವು ಅದಕ್ಕೆ ಎಡಿಷ್ನಲ್ ಸ್ಟೆಮ್ ಆಗಿರ್ಬೋದು ಅಥವಾ ಎಡಿಷ್ನಲ್ ವೆಡ್ಜಸ್ ಆಗಿರ್ಬೋದು ಅದನ್ನು ಯೂಸ್ ಮಾಡಬೇಕಾಗುತ್ತೆ. ಆಮೇಲೆ ಹೋಗ್ತಾ ಹೋಗ್ತಾ ಈಗ ನೀವು ಬೋನನ್ನು ರೆಗ್ಯುಲರ್ ಆಗಿ ನೀವು ಯೂಸ್ ಮಾಡ್ತಾ ಇಲ್ಲ, ಮಲಗಿದಲ್ಲೇ ಆಗಿದ್ದೀರಾ, ಅದನ್ನು ನಾವು ಆಸ್ಟಿಯೋಪೀನಿಯಾ ಅಂತ ಹೇಳ್ತೀವಿ. ಅಂದರೆ ಮೂಳೆಯಲ್ಲಿ ಕ್ಯಾಲ್ಶಿಯಂ ಮಿನರಲ್ ಅಂಶ ಅನ್ನೋದು ಕಡಿಮೆ ಆಗುತ್ತೆ. ಸೊ ಅಂಥವರಿಗೆ ಆ ಬೋನಿನ ಸ್ಟ್ರೆಂತ್ ಇರಲ್ಲ. ಸೊ ಆಫ್ಟರ್ ಸರ್ಜರಿ ಅವ್ರಿಗೆ ಮತ್ತೆ ಎಲ್ಲೋ ಫ್ರ್ಯಾಕ್ಚರ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅಂಥ ಟೈಮಲ್ಲಿ ನಾವು ಒಂದು ಲಾಂಗ್ ಸ್ಟೆಮ್ನ ಯೂಸ್ ಮಾಡಬೇಕಾಗುತ್ತೆ. ಅಪಾರ್ಟ್ ಫ್ರಮ್ ದಿಸ್ ವೇರಿಯಸ್ ಫ್ಯಾಕ್ಟರ್ಸ್ ಲೈಕ್ ಏಜ್ ಆಗಿರ್ಬೋದು, ಪೇಷಂಟಿನ ಒಂದು ಏಜ್ ಆಗಿರ್ಬೋದು. ಈಗ ಆರ್ಥ್ರೈಟಿಸ್ ಸ್ಟೇಜ್ 4-50 ಇಯರ್ಸಲ್ಲಿ ಡೆವಲಪ್ ಆಗಿದೆ ಅಂತಂದರೆ ವಿ ಹ್ಯಾವ್ ನೋ ಅದರ್ ಆಪ್ಷನ್, ವಿ ಹ್ಯಾವ್ ಟು ಡೂ ನೀ ರಿಪ್ಲೇಸ್ಮೆಂಟ್. ಅಥವಾ ಏಜ್ ಇಸ್ ಬಿಯಾಂಡ್ 75 ಅಂದಾಗ ವಿ ಯೂಶಲಿ ಪ್ರಿಫರ್ ಡೂಯಿಂಗ್ 1 knee at a time. ಫಸ್ಟ್ ಒಂದು ನೀ ರಿಪ್ಲೇಸ್ಮೆಂಟ್ ಮಾಡಿ ಆಮೇಲೆ ಇನ್ನೊಂದು ಆಫ್ಟರ್ 3 months or ವಿತ್ ದ ಸೇಮ್ ಅಡ್ಮಿಷನ್ ಆಫ್ಟರ್ 3 days ಅವ್ರನ್ನ ಹಿಮೋಡೈನಮಿಕ್ಲಿ ಸ್ಟೆಬಿಲೈಸ್ ಮಾಡಿ ಆಫ್ಟರ್ 3 days ನಾವು ನೀ ರಿಪ್ಲೇಸ್ಮೆಂಟ್ ಮಾಡ್ತೀವಿ. ಇದು ಬಿಟ್ಟರೆ ಇನ್ನೇನು ಕನ್ಸಿಡರ್ ಮಾಡ್ತೀರಾ, BMI also plays a very important role, whether we have to do a regular knee replacement or whether we have to use stem ಅನ್ನೋದನ್ನ ಡಿಸೈಡ್ ಮಾಡ್ತೀವಿ. ಓಕೆ, ಸೊ ಈಗ BP, ಶುಗರ್, ಡಯಾಬಿಟಿಕ್ನಂಥ ಸಮಸ್ಯೆ ಇರೋರು ನೀ ರಿಪ್ಲೇಸ್ಮೆಂಟಿಗೆ ಬಂದಾಗ ಏನೆಲ್ಲ ಕಾಂಪ್ಲಿಕೇಶನ್ಸ್ ಎದುರಾಗುತ್ತೆ ಮತ್ತು ಅವರು ಮಾಡಿಸ್ಕೋಬಹುದಾ? ಡೆಫಿನೆಟ್ಲಿ BP ಮತ್ತು ಡಯಾಬಿಟಿಸ್ ಅನ್ನೋದು ಈಗ ವೆರಿ ಕಾಮನ್ ಕಂಡೀಷನ್ ಇನ್ ಇಂಡಿಯಾ. ಸೊ ಅದ್ರ ಸಲುವಾಗಿ ನಾವು ನೀ ರಿಪ್ಲೇಸ್ಮೆಂಟ್ನ ಮಾಡಲ್ಲ ಅಂತ ಹೇಳೋಕ್ಕಾಗಲ್ಲ. ಸೊ ವಿ ಹ್ಯಾವ್ ಟು ಡೂ, ಬಟ್ ಅಂಡರ್ ಸ್ಟ್ರಿಕ್ಟ್ ಪ್ರೋಟೋಕಾಲ್. ಈಗ ಡಯಾಬಿಟಿಸಲ್ಲಿ ನಾವು ಕಾಂಪ್ಲಿಕೇಶನ್ ಏನು ಎಕ್ಸ್ಪೆಕ್ಟ್ ಮಾಡ್ತೀವಿ, ಒಂದು ಅನ್ಕಂಟ್ರೋಲ್ಡ್ ಶುಗರ್ಸ್ ಇರುವಾಗ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ, ವೂಂಡ್ ಹೀಲಿಂಗ್ ಕಾಂಪ್ಲಿಕೇಶನ್ಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಆ ಶುಗರ್ನ ನಾವು ಅಲಾಂಗ್ ವಿತ್ ಅವರ್ ಮಲ್ಟಿ ಡಿಸಿಪ್ಲಿನರಿ ಟೀಮ್ ಆ ಶುಗರ್ನ ನಾವು ಕಂಟ್ರೋಲ್ ಮಾಡಿ ಆಮೇಲೆ ಅವ್ರನ್ನ ಸರ್ಜರಿಗೆ ತಗೊಳ್ಳೋಂಥ ವ್ಯವಸ್ಥೆನ ಮಾಡ್ತೀವಿ. ಈಗ ಒಬ್ಬರು ಹೈಪರ್ ಟೆನ್ಷನ್ BP ಅಂತ ಏನು ಹೇಳಿದ್ರಿ, BPಯಲ್ಲಿರೋರಿಗೆ ನಾವು ಸ್ವಲ್ಪ ಕಾರ್ಡಿಯಾಕ್ ಮಾನಿಟ್ರಿಂಗ್ ಆಗಿರ್ಬೋದು ಅಥವಾ ಅವ್ರ ಹಾರ್ಟಿನ ಇವ್ಯಾಲ್ಯೂಷನ್ ಆಗಿರ್ಬೋದು, ಇದನ್ನೆಲ್ಲ ಮಾಡಿ ಡೆಫಿನೆಟ್ಲಿ ಅವ್ರಿಗೆ ಸರ್ಜರಿನ ಮಾಡಿಸ್ಬೋದು. ಓಕೆ, ಸೊ ನಿಮ್ಮನ್ನು ನೇರವಾಗಿ ಭೇಟಿ ಮಾಡಬೇಕು ಅಂತಂದರೆ ಎಲ್ಲಿಗೆ ಬರಬೇಕು? ನನ್ನ ಭೇಟಿ ಮಾಡಬೇಕು ಅಂದರೆ ಈ ಸ್ಕ್ರೀನಲ್ಲಿ ಕಾಣಿಸ್ತಾ ಇರೋ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ,
our team will be always active and always available to help you. ಆರ್ಥಸ್ ಆರ್ಥೋಪೆಡಿಕ್ಸ್ ಸೂಪರ್ ಸ್ಪೆಷಾಲಿಟಿ ಸೆಂಟರ್ ಸಂಜಯ್ ನಗರಲ್ಲಿದೆ. ಸೊ ಈ ಒಂದು ಕ್ಲಿನಿಕಲ್ಲಿ ಏನೆಲ್ಲ ಫೆಸಿಲಿಟೀಸ್ ಅಥವಾ ಏನೆಲ್ಲ ಟ್ರೀಟ್ಮೆಂಟ್ಸ್ ಸಿಗುತ್ತೆ ಡಾಕ್ಟರ್? ಸೊ ನಮ್ಮ ಫೆಸಿಲಿಟಿಯಲ್ಲಿ ವಿ ಹ್ಯಾವ್ ಆಲ್ ದ ಡಯಾಗ್ನೋಸ್ಟಿಕ್ ಸಪೋರ್ಟ್. ಒಂದು ಬೋನ್ ರಿಲೇಟೆಡ್ ಅಥವಾ ಮಸಲ್ ರಿಲೇಟೆಡ್ ಅದಕ್ಕೆ ಬೇಕಾಗಿರುವಂಥ ಡಯಾಗ್ನೋಸ್ಟಿಕ್ ಎಕ್ಸ್ರೇ ಆಗಿರ್ಬೋದು, ಅಲ್ಟ್ರಾಸೌಂಡ್ ಆಗಿರ್ಬೋದು, ಈ ಥರ ಫೆಸಿಲಿಟೀಸ್ ಅವೈಲೇಬಲ್ ಇರುತ್ತೆ. ಅಪಾರ್ಟ್ ಫ್ರಮ್ ದಿಸ್ ಥೆರಪಿಟಿಕ್ ಪ್ರೊಸೀಜರ್ಸ್ ಆಗಿರ್ಬೋದು, ನಿಮ್ಗೊಂದು ಅಲ್ಟ್ರಾಸೌಂಡ್ ಗೈಡೆಡ್ ಇಂಜೆಕ್ಷನ್ ಆಗಿರ್ಬೋದು, ಅಥವಾ ಫಿಸಿಯೋಥೆರಪಿ ಸೌಲಭ್ಯ ಆಗಿರ್ಬೋದು. ಈವನ್ ಫಿಸಿಯೋಥೆರಪಿಯಲ್ಲಿ ಲೇಟೆಸ್ಟ್ ಅಡ್ವಾನ್ಸ್ಡ್ ಲೇಸರ್ ಫಾರ್ ಪೇಯ್ನ್ ಅಥವಾ ಡುವೆಲ್ ಪ್ರೋಬ್ ಅಲ್ಟ್ರಾಸೌಂಡ್ ಆಗಿರ್ಬೋದು, ಅಥವಾ ಮಸಲ್ ಸ್ಟಿಮ್ಯುಲೆಂಟ್ ಆಗಿರ್ಬೋದು, ಈ ಥರ ವೇರಿಯಸ್ ಮೊಡ್ಯಾಲಿಟೀಸ್, ಆಲ್ಮೋಸ್ಟ್ ಆಲ್ ದ ಮೊಡ್ಯಾಲಿಟೀಸ್ ಇನ್ ಫಿಸಿಯೋಥೆರಪಿ is available. And there are expert consultants also. We are a team of 4 to 5 surgeons, each one with their own specialization. There is a shoulder surgeon, there is a spine surgeon. I am there as a joint replacement and sports medicine surgeon. So ee tara we have a multidisciplinary orthopedic team to tackle any orthopedic related problem. ಲೇಸರ್ ಟ್ರೀಟ್ಮೆಂಟು ಯಾವ ಸ್ಟೇಜಿಗೆ ಬರುತ್ತೆ, ಯಾವ ಸ್ಟೇಜ್ನವ್ರು ತಗೋಬೇಕು, ಮತ್ತು ಎಷ್ಟು ಸೆಷನ್ಸ್ ಬೇಕಾಗುತ್ತೆ? ಎಸ್, ಸೊ ಹೌ ದ ಲೇಸರ್ ವರ್ಕ್ಸ್ ಇಸ್, ನಾವು ಆ ಲೇಸರ್ ಕಿರಣಗಳನ್ನ ಒಂದು ಇಂಜರ್ಡ್ ಪಾರ್ಟಿಗೆ ನಾವು ಅದನ್ನು ಪ್ರೊಜೆಕ್ಟ್ ಮಾಡಿದಾಗ ಅಲ್ಲಿ ವ್ಯಾಸ್ಕ್ಯುಲಾರಿಟಿ ಇಂಪ್ರೂವೈಸ್ ಆಗುತ್ತೆ. ಸೊ ಆಟೋಮ್ಯಾಟಿಕ್ಲಿ ದ ಇನ್ಫ್ಲಮೇಷನ್ ಕಮ್ಸ್ ಡೌನ್ ಆ್ಯಂಡ್ ದ ಹೀಲಿಂಗ್ ಪ್ರೋಸೆಸ್ ಬಿಗಿನ್ಸ್. ಸೊ ಯಾರಿಗೆಲ್ಲ ಯೂಸ್ ಮಾಡ್ಬೋದು? ಬ್ಯಾಕ್ ಪೇನ್ ಆಗಿರ್ಬೋದು, ಕ್ರಾನಿಕ್ ಬ್ಯಾಕ್ ಪೇನ್, ಕ್ರಾನಿಕ್ ಡಿಸ್ಕ್ ಪ್ರಾಬ್ಲಮ್ ಆಗಿರ್ಬೋದು, ಮಂಡಿ ನೋವು ಆಗಿರ್ಬೋದು, ಆ್ಯಂಕಲ್ ಸಮಸ್ಯೆ ಆಗಿರ್ಬೋದು, ಇನ್ಫ್ಲಮೇಟ್ರಿ ಪ್ರಾಬ್ಲಮ್ಸ್ ಆಗಿರ್ಬೋದು, ಇಂಥವರಿಗೆ ಲೇಸರ್ ಭಾಳ ಹೆಲ್ಪ್ ಆಗುತ್ತೆ. ಆಸ್ಟಿಯೋ ಆರ್ಥ್ರೈಟಿಸಲ್ಲಿ ಕನ್ಸಿಡರ್ ಮಾಡಿದಾಗ ಅರ್ಲಿ ಸ್ಟೇಜ್ ಆದಂಥ ಆಸ್ಟಿಯೋ ಆರ್ಥ್ರೈಟಿಸ್ ಸ್ಟೇಜ್ 2 ಅಥವಾ ಸ್ಟೇಜ್ 3ಗೆ ಅಲಾಂಗ್ ವಿತ್ ಅದರ್ ರೀಜನರೇಟಿವ್ ಮೊಡ್ಯಾಲಿಟೀಸ್ ನಾವು ಲೇಸರ್ ಥೆರಪಿನ ಇನ್ಕ್ಲೂಡ್ ಮಾಡೋದ್ರಿಂದ ದ ರಿಸಲ್ಟ್ ಈಸ್ ಬೆಟರ್, ದ ರಿಸಲ್ಟ್ ಈಸ್ ಎನ್ಹ್ಯಾನ್ಸ್ಡ್ ಆ್ಯಂಡ್ ಡೆಫಿನೆಟ್ಲಿ ಇಟ್ ವಿಲ್ ಬೆನಿಫಿಟ್ ದ ಪೇಷಂಟ್. ಓಕೆ, ಸೊ ಈ ನೀ ರಿಪ್ಲೇಸ್ಮೆಂಟ್ ಆದ ನಂತರ ಮೆಡಿಕೇಷನ್ಸ್ ಎಷ್ಟು ಮಂತ್ ಇರುತ್ತೆ? ಸೊ ನಾವು ಯೂಶಲಿ ನೀ ರಿಪ್ಲೇಸ್ಮೆಂಟ್ ಆದಮೇಲೆ ಆ್ಯಂಟಿಬಯೋಟಿಕ್ ಕೋರ್ಸ್ ಅನ್ನೋದನ್ನು ಒಂದು 5 days ತನಕ ಕೊಡ್ತೀವಿ. ಅಲಾಂಗ್ ವಿತ್ ದಟ್ ಆ್ಯಂಟಿ ಇನ್ಫ್ಲಮೇಟ್ರಿ ಮೆಡಿಕೇಷನ್ಸ್ ಇರುತ್ತೆ. ಯೂಶಲಿ ಟಿಪಿಕಲಿ ಆ್ಯಂಟಿ ಇನ್ಫ್ಲಮೇಟ್ರಿ ಮೆಡಿಸಿನ್ಸ್ ನಿಮಗೆ ಒಂದು 10 days ತನಕ ಮ್ಯಾಕ್ಸಿಮಮ್ ಬೇಕಾಗುತ್ತೆ ಆಫ್ಟರ್ ಡಿಸ್ಚಾರ್ಜ್. ಇದು ಬಿಟ್ಟರೆ ವೇರಿಯಸ್ ಸಪ್ಲಿಮೆಂಟ್ಸ್, ಪೇಷಂಟ್ ಬೋನ್ ಹೆಲ್ತಿಗೆ ಬೇಕಾಗಿರೋಂಥ ಸಪ್ಲಿಮೆಂಟ್ಸ್ ಲೈಕ್ ಕ್ಯಾಲ್ಶಿಯಂ ಆಗಿರ್ಬೋದು, ವಿಟಮಿನ್ ಆಗಿರ್ಬೋದು, ಈ ಥರ ಸಪ್ಲಿಮೆಂಟ್ಸ್ನ ಸಜೆಸ್ಟ್ ಮಾಡ್ತೀವಿ. ಇನ್ ಕೇಸ್ ತುಂಬ ನಾವು ಇಂಟ್ರಾಪರೇಟಿವ್ಲಿ ಸರ್ಜರಿ ಮಾಡುವಾಗ ವಿ ನೋಟಿಸ್ ದ ಬೋನ್ಸ್ ಆರ್ ವೆರಿ ವೀಕ್ ಅನ್ನೋ ಸಂದರ್ಭದಲ್ಲಿ ದೇರ್ ಆರ್ ಅದರ್ ಇಂಜೆಕ್ಷನ್ಸ್ ಟು ಇಂಪ್ರೂವ್ ದ ಬೋನ್ ಹೆಲ್ತ್, ಬೋನ್ ಮಿನರಲೈಸೇಷನ್. ಸೊ ಅದನ್ನು ನಾವು ಸಜೆಸ್ಟ್ ಮಾಡ್ತೀವಿ. ಆಸ್ಟಿಯೋ ಆರ್ಥ್ರೈಟಿಸ್ನ ಹೊರತುಪಡಿಸಿ ಇಲ್ಲಿ ಫಿಸಿಯೋಥೆರಪಿ ಯಾವ್ಯಾವುದಕ್ಕೆ ನೀವು ಕೊಡ್ತೀರಾ? So sports, we mainly focus on age-related problems like osteoarthritis. Arthus andre joint. ಹೌದು, So ಜಾಯಿಂಟ್ ರಿಲೇಟೆಡ್ yes, ಎನಿ ಪ್ರಾಬ್ಲಮ್. yeah, it's a Latin word for joint. So we deal with all the joint-related issues amongst the elderly and also sports medicine. We have a specialized therapist and a rehabilitation expert. Sports medicine gene ಸ್ಪೆಷಲೈಸ್ ಆಗಿರುವಂಥ ಫಿಸಿಯೋಥೆರಪಿಸ್ಟ್ ಇದ್ದಾರೆ. ಸೊ ಅವರು ಹಿ ವಿಲ್ ಟೇಕ್ ಕೇರ್ ಆಫ್ ದ ಸ್ಪೋರ್ಟ್ಸ್ ರಿಹ್ಯಾಬಿಲಿಟೇಷನ್ ಪಾರ್ಟ್. ಆಮೇಲೆ ಸ್ಪೈನ್ ಸರ್ಜನ್ ಇದ್ದಾರೆ. ಸೊ ಕ್ರಾನಿಕ್ ಬ್ಯಾಕ್ ಪೇನ್ ಆಗಿರ್ಬೋದು, ಡಿಸ್ಕ್ ಇಶ್ಯೂಸ್ ಆಗಿರ್ಬೋದು, ಬೆನ್ನು ವಕ್ರವಾಗಿ ಶೇಪ್ ಆಗಿರುವಂಥ ಸ್ಕೋಲಿಯೋಸಿಸ್ ಅಂತ ಏನು ಹೇಳ್ತೀವಿ ಅದಾಗಿರ್ಬೋದು, ಶೋಲ್ಡರ್ ಆರ್ಥ್ರೈಟಿಸ್, ಶೋಲ್ಡರ್ ಇಂಜುರಿ ಅಥವಾ ಫ್ರ್ಯಾಕ್ಚರ್ ರಿಲೇಟೆಡ್ ಪ್ರಾಬ್ಲಮ್ಸ್ ಆಗಿರ್ಬೋದು. ಎಲ್ಡರ್ಲಿ ಮೈನರ್ ಫಾಲ್ ಆದ ತಕ್ಷಣ ಅವ್ರಿಗೆ ಫ್ರ್ಯಾಕ್ಚರ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಇದೆಲ್ಲ ರೀತಿ ಆರ್ಥೋಪೆಡಿಕ್ನ ಯಾವುದೇ ಸಮಸ್ಯೆ ಇದ್ದರೂ ಅದಕ್ಕೊಂದು ಹೋಲಿಸ್ಟಿಕ್ ಅಪ್ರೋಚ್ ಮಾಡ್ತೀವಿ. ಅದಕ್ಕೆ ಬೇಕಾದಂಥ ಎಕ್ಸ್ಪರ್ಟ್ ಟೀಮ್ ಜೊತೆಗೆ ವರ್ಕ್ ಮಾಡಿ ವಿ ಟ್ರೈ ಟು ಗಿವ್ ದ ಬೆಸ್ಟ್ ರಿಸಲ್ಟ್ ಪಾಸಿಬಲ್ ಟು ದ ಪೇಷಂಟ್. ಓಕೆ, ಮೈ ಲಾಸ್ಟ್ ಕ್ವೆಶನ್ ಟು ಯು. ಆ್ಯಕ್ಚುಲಿ ನಾವು ಫಾರಿನರ್ಸ್ನ ಕಂಪೇರ್ ಮಾಡಿದರೆ ನಮ್ಮ ಇಂಡಿಯನ್ಸ್ ತುಂಬ ವೀಕ್ ಅಂತ ಅನ್ನಿಸ್ತಾರೆ ಆಫ್ಟರ್ 50 years. ಫಾರಿನರ್ಸ್ 80 years 90 years ಇದ್ರೂ ಕೂಡ ತುಂಬ ಫಿಟ್ಟಾಗಿ ಓಡಾಡ್ತಾರೆ. ನಮ್ಮಲ್ಲಿ ಇದೇ ಸಂಖ್ಯೆ ಬಟ್ ತುಂಬ ಕಮ್ಮಿ. ಯಾರೆಲ್ಲ ಯೋಗ ಪ್ರಾಕ್ಟೀಸಸ್ ಇರುತ್ತೆ ಅವ್ರು ತುಂಬ ಚೆನ್ನಾಗಿ ಲೈಫ್ ಲೀಡ್ ಮಾಡ್ತಾರೆ, ಬಟ್ ಅಲ್ಲಿ ಮೆಜಾರಿಟಿ ಜಾಸ್ತಿ. ಅವ್ರಿಗೂ ನಮ್ಗೆ ಏನು ವ್ಯತ್ಯಾಸ ಹಾಗಾದರೆ? ಸೊ ನಾನು ಇದನ್ನು ಭಾಳ ಸಲ ಆಲ್ರೆಡಿ ಸ್ಟ್ರೆಸ್ ಮಾಡಿದ್ದೀನಿ, ಇನ್ನೊಂದ್ಸಲಿ ಅದನ್ನೇ ರಿಪೀಟ್ ಮಾಡ್ತೀನಿ. ದ ಮೋಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟರ್, ನಿಮಗೆ ಏನೇ ಟ್ರೀಟ್ಮೆಂಟ್ ಮಾಡಿಸಿ, ಏನೇ ರಿಹ್ಯಾಬಿಲಿಟೇಷನ್ ಮಾಡಿಸಿ, ದ ಮೋಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ಈಸ್ ಯುವರ್ ಲೈಫ್ ಸ್ಟೈಲ್. ಓಕೆ, ದ ಡಿಫ್ರೆನ್ಸ್ ನಮಗೂ ಅಥವಾ ಫಾರಿನರ್ಸ್ಗೂ ಇರೋ ಡಿಫ್ರೆನ್ಸ್ ಅಂದರೆ ಲೈಫ್ ಸ್ಟೈಲ್. ಒಂದು ಆ್ಯಕ್ಟಿವ್ ಲೈಫ್ ಸ್ಟೈಲ್ ಲೀಡ್ ಮಾಡೋದಾಗಿರ್ಬೋದು, ಏರೋಬಿಕ್ ವರ್ಕೌಟ್ಸ್, ವಾಕಿಂಗ್ ಆಗಿರ್ಬೋದು, ಸ್ವಿಮ್ಮಿಂಗ್ ಆಗಿರ್ಬೋದು, ಸೈಕ್ಲಿಂಗ್ ಆಗಿರ್ಬೋದು, ಸ್ಟ್ರೆಂತ್ ಟ್ರೈನಿಂಗ್. ಮೋಸ್ಟ್ ಆಫ್ ಅಸ್ ಆರ್ ಸ್ಟಿಗ್ಮ್ಯಾಟಿಕ್ ಟುವರ್ಡ್ಸ್ ಜಿಮ್ಮಿಂಗ್, ಬಟ್ ಐ ವುಡ್ ಸಜೆಸ್ಟ್ ಡೂ ಸ್ಟ್ರೆಂತ್ ಟ್ರೈನಿಂಗ್. ಸ್ಟ್ರೆಂತ್ ಟ್ರೈನಿಂಗ್ನ ನೀವು ಎಷ್ಟು ಮಾಡ್ತೀರೋ, ನಿಮ್ಮ ಮಾಂಸಖಂಡನ ಎಷ್ಟು ಬಲವಾಗಿ ಇಟ್ಕೋತಿರೋ ಅಷ್ಟು ನಿಮಗೆ ಮೊಬಿಲಿಟಿ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಸೊ ಜಿಮ್ಮಿಂಗ್ ಆ್ಯಂಡ್ ನ್ಯೂಟ್ರಿಷಿಯಸ್ ಡಯಟ್. ನಾನು ಹೇಳ್ದಂಗೆ ಪ್ರೀವಿಯಸ್ಲಿ ನಮ್ಮ ಇಂಡಿಯನ್ ಡಯಟ್ ಇಸ್ ಫಿಲ್ಡ್ ವಿತ್ ಕಾರ್ಬೋಹೈಡ್ರೇಟ್ಸ್. ನಾವು ಪ್ರೋಟೀನಿಗೆ
ಪ್ರಾಮುಖ್ಯತೆನೇ ಕೊಡಲ್ಲ ನಮ್ಮ ಡಯಟಲ್ಲಿ. ಸೊ ಆ ಪ್ರಾಮುಖ್ಯತೆನ ಕೊಡಕ್ಕೆ ಸ್ಟಾರ್ಟ್ ಮಾಡಿ, ಆದಷ್ಟು ಪ್ರೋಟೀನ್ ಕನ್ಸ್ಯೂಮ್ ಮಾಡಿ. ಅಬೌಟ್ 50% ಆಫ್ ಯುವರ್ ಪ್ಲೇಟ್ ಶುಡ್ ಬಿ ಫಿಲ್ಡ್ ವಿತ್ ಪ್ರೋಟೀನ್ಸ್. ಇದನ್ನು ಫಾಲೋ ಮಾಡಿ. ಸೊ ಈ ರೀತಿ ಒಂದು ನಾವು ಫಾಲೋ ಮಾಡೋದ್ರಿಂದ ಡೆಫಿನೆಟ್ಲಿ ಇನ್ ಫ್ಯೂಚರ್ ಅಥವಾ ನಮ್ಮ ಬರೋ ಜನ್ರೇಷನ್ ಇದನ್ನು ಫಾಲೋ ಮಾಡೋದ್ರಿಂದ ವಿ ಕ್ಯಾನ್ ಹ್ಯಾವ್ ಅ ವೆರಿ ಹೆಲ್ದಿ ಲೈಫ್ ಆ್ಯಂಡ್ ಪೇಯ್ನ್ ಫ್ರೀ ಲೈಫ್. ಮಸ್ಕ್ಯುಲೋಸ್ಕೆಲ್ಟಲ್ ಪ್ರಾಬ್ಲಮ್ಸ್, ಬೋನ್ ರಿಲೇಟೆಡ್ ಪ್ರಾಬ್ಲಮ್ಸ್ನ ಅವಾಯ್ಡ್ ಮಾಡ್ಬೋದು. ಓಕೆ. ಸೊ ಓವರ್ ವೇಟ್ ಆಗೋದನ್ನು ಅಥವಾ ವೇಟ್ ಗೇನ್ ಆಗೋದನ್ನು ಕಡಿಮೆ ಮಾಡಿಕೊಂಡು ವೇಟ್ ಕಡೆ ಕಾನ್ಸಂಟ್ರೇಟ್ ಮಾಡಬೇಕು ಅಂತ ಹೇಳ್ತಾ ಇದ್ದೀರಿ. ವೆಲ್ ಡಾಕ್ಟರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ವಂಡರ್ಫುಲ್ ಕಾನ್ವರ್ಸೇಷನ್. ಆರ್ಥೋ ಮಾತು ತುಂಬ ಚೆನ್ನಾಗಿತ್ತು. ಆರ್ಥೋ ಮಾತು ಪ್ರೋಗ್ರಾಮಲ್ಲಿ ಕೊನೆಯದಾಗಿ ಏನು ಮೆಸೇಜ್ ಕೊಡ್ತೀರಾ ಯೂತ್ಸಿಗೆ? ಕೊನೆಯದಾಗಿ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಲೀಡ್ ಅ ಆ್ಯಕ್ಟಿವ್ ಹೆಲ್ದಿ ಲೈಫ್ ಸ್ಟೈಲ್, ಕನ್ಸ್ಯೂಮ್ ಅ ನ್ಯೂಟ್ರಿಷಿಯಸ್ ಡಯಟ್, ಡೋಂಟ್ ಇಗ್ನೋರ್ bone related problems or muscle related problems. Do not self medicate. There are experts available. Feel free to consult them and get yourself the best treatment possible. ಸೊ ಒಂದು ಲೈಫ್ ಸ್ಟೈಲ್ ಡಿಸಿಪ್ಲಿನ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂದರೆ, ನೀವು ಮೆನಿ ಸೀನಿಯರ್ ಆ್ಯಕ್ಟರ್ಸ್ ನಮ್ಮ ಕರ್ನಾಟಕದಲ್ಲೇ ತಗೊಳ್ಳಿ, ಒಂದು ಹೆಲ್ದಿ ಲೈಫ್ ಸ್ಟೈಲ್ ಲೀಡ್ ಮಾಡ್ತಾ ಇರೋಂಥ ರಮೇಶ್ ಅರವಿಂದ್ ಅವ್ರನ್ನ ನೋಡಿದ್ದೀರಾ. ಈವನ್ ಎಟ್ ದಿಸ್ ಏಜ್ ಹಿ ಲುಕ್ ಸೋ ಯಂಗ್ ಆ್ಯಂಡ್ ಆ್ಯಕ್ಟಿವ್. ಇದೆಲ್ಲದೂ ಒಂದು ಲೈಫ್ ಸ್ಟೈಲ್ ರಿಲೇಟೆಡ್. The lifestyle which he follows, the discipline which they follow. ಅಥವಾ ನೀವು ಒಂದು ಕ್ರಿಕೆಟರ್ ಎಕ್ಸಾಂಪಲ್ ತಗೊಳ್ಳಿ, ರೀಸೆಂಟ್ಲಿ ರಿಷಬ್ ಪಂತ್, he underwent a major road traffic accident and he underwent multiple ligament reconstructions. Even after that he bounced back, he came back and he played for Team India and he's doing really good. What is the reason? Is the discipline which they follow. Even after injury they got the right treatment from the right person at the right time. And they followed the rehabilitation protocol or doctor's advice strictly. They maintain a healthy lifestyle. So idella ಒಂದು ಡಿಸಿಪ್ಲಿನ್ ಫಾಲೋ ಮಾಡೋದ್ರಿಂದ he could bounce back. So following that discipline and following that healthy lifestyle is very important. Thank you so much for ಆರ್ಥೋ ಮಾತು. Thank you. ನಿಮಗೆ ಎಂಥದ್ದೇ ಸಮಸ್ಯೆ ಇರಬಹುದು, ಆದರೆ ನಿಮ್ಮ ಡಾಕ್ಟರ್ ಆಯ್ಕೆ ಮಾತ್ರ ಸರಿಯಾಗಿರಬೇಕು ಅನ್ನೋದು ಇವತ್ತಿನ ಈ ಪಾಡ್ಕಾಸ್ಟಿಂದ ಗೊತ್ತಾಯಿತು ಅನ್ನೋದು ನನಗೂ ಅನಿಸುತ್ತೆ. ಹಾಗೆ ಜಾಯಿಂಟ್ ಪೇನಿಗೆ ನೀ ರೀಪ್ಲೇಸ್ಮೆಂಟ್ ಅಷ್ಟೇ ಪರಿಹಾರ ಅಲ್ಲ, ಅದಕ್ಕಿಂತ ಮುಂಚೆ ಸಾಕಷ್ಟು ಪರಿಹಾರಗಳು ಕೂಡ ಇರುತ್ತೆ. ಸೊ ಆ ಪರಿಹಾರವನ್ನು ಕಂಡ್ಕೋಬೇಕು ಅಥವಾ ಅಲ್ಲಿ ಸಿಗುವಂತಹ ನೋವಿಗೆ ಮುಕ್ತಿ ಬೇಕು ಅಂತಂದರೆ ಈ ಆರ್ಥಸ್ ಆರ್ಥೋಪೆಡಿಕ್ ಸೆಂಟರಿಗೆ ನೀವು ಕೂಡ ಬರಬಹುದು. ಸ್ಕ್ರೀನ್ ಮೇಲೆ ಹೋಗ್ತಾ ಇರುವಂಥ ನಂಬರ್ನ ಡೈಲ್ ಮಾಡಿ ಕನ್ಸಲ್ಟೇಷನ್ ಬುಕ್ ಮಾಡಿಕೊಂಡು ಹಾಗೆ ಡಾಕ್ಟರ್ನ ಮೀಟ್ ಮಾಡಿ ನಿಮಗೆ ಬೇಕಾಗಿರುವಂತಹ ಥೆರಪಿ ಯಾವುದು ಅನ್ನೋದನ್ನು ಅವರು ಸಜೆಸ್ಟ್ ಮಾಡ್ತಾರೆ. ಅದರ ಜೊತೆಗೆ ನಿಮ್ಗೇನಾದರೂ ಇನ್ನಷ್ಟು ಸಮಸ್ಯೆಗಳಿದೆ ಅಥವಾ ಒಂದು ಸಿಂಪಲ್ ಟಿಪ್ ಏನಾದರೂ ಬೇಕು ಅನ್ನೋದಾದರೆ ಕಮೆಂಟ್ ಮಾಡಿ ತಿಳಿಸಿ. ನಾನು ಸಿಗ್ತೀನಿ ಮುಂದಿನ ಎಪಿಸೋಡ್ನಲ್ಲಿ. ನಮಸ್ಕಾರ.